ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನಿಲ್ಲಿ ನಿಮಗೆ ಗರಿ ಗರಿಯಾದ ರವೆ ದೋಸೆ ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಪಕ್ಕ ಹೋಟೆಲ್ ಸ್ಟೈಲಲ್ಲೇ ಬೇಕು ಅಂತೀರಾ? ಹಾಗಿದ್ರೆ ಈ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮನೆಯಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಯಾವುದೇ ಇಲ್ಲದೆ ಇರುವಾಗ ಏನು ತಿಂಡಿ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಟೈಮಲ್ಲಿ ದಿಢೀರಂತ ಈ ರೀತಿಯಾಗಿ ರವೆ ದೋಸೆ ಮಾಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಕ್ರಿಸ್ಪಿಯಾಗೂ ಬರುತ್ತೆ. ಹಾಗಿದ್ರೆ ತಡ ಬೇಡ, ಈ ರವೆ ದೋಸೆ ತಯಾರಿ ವಿಧಾನ ಎಲ್ಲ ಏನು, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ರವೆ ದೋಸೆ ಮಾಡಲಿಕ್ಕೆ ಮೊದಲಿಗೆ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಒಂದು 200 ಗ್ರಾಮಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ವಿಸ್ಕರ್ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ರವೆನ ನೀವು ಯಾವ ಅಳತೆ ಕಪ್ಪು ರವೆ ತೊಗೊಳ್ತೀರೋ ಅದರಲ್ಲೇ ಅಕ್ಕಿ ಹಿಟ್ಟು ಎಲ್ಲ ಅಳತೆ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಮೀಡಿಯಮ್ ಸೈಜ್ ಇರೋ ಉಪ್ಪಿಟ್ಟು ರವೆ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಬಾಂಬೆ ರವೆ ಅಂತೀವಲ್ಲ ಅದನ್ನು. ಈ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಇದೆ ರವೆ, ಅದನ್ನು ಈ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಒಂದು ಅರ್ಧ ಭಾಗದಷ್ಟು ಇದೆ ನೋಡಿ. ಇದೇ ಅಳತೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ದೋಸೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಒಂದು 3ರಿಂದ 4 ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ, ಹಚ್ಚಿಟ್ಕೊಂಡಿರೋ ಅಂಥ ಕರಿಬೇವು ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ. ಇದು 1 ಟೀ ಸ್ಪೂನ್ ತೊಗೊಂಡಿದ್ದೀನಿ ಕಾಳು ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಈ ದೋಸೆ ಅನ್ನೋದು ದಿಢೀರಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಯಾವುದೇ ಟೆನ್ಷನ್ ಇರಲ್ಲ. ಬೇಗ ನಮಗೆ ತಿಂಡಿಗೆ ಏನು ಮಾಡಬೇಕು ಅಂತ ತೋಚದೇ ಇರೋವಾಗ ಸಡನ್ನಾಗಿ ಮಾಡ್ಕೋಬೋದು. ಈಗ ನೋಡಿ 1 ಟೀ ಸ್ಪೂನಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಹಸಿ ಶುಂಠಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಈಗ ಇದಕ್ಕೆ ನೀವು ಕಪ್ಪಳತೆಯಲ್ಲೇ ಬೇಕು ಅಂದರೆ 4 ಕಪ್ ಹಾಕ್ಕೊಳ್ಳಿ. ನಾನೀಗ ಇದಕ್ಕೆ ಫಸ್ಟ್ಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಪುನಃ ಒಂದು 1/4 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಬರಬೇಕು ನಮಗೆ, ತುಂಬ ಗಟ್ಟಿ ಇಲ್ದಿರ. ಈ ರೀತಿಯಾಗಿ ನಾವು ದೋಸೆ ಹಿಟ್ಟು ರೆಡಿ ಮಾಡಿಕೊಂಡು ಇದನ್ನು ಮುಚ್ಚಿಟ್ಬಿಡೋಣ. ಒಂದು 30 ಮಿನಿಟ್ಸ್ ಇದ್ರ ಪಾಡ್ಗೆ ಇದನ್ನು ಬಿಟ್ಬಿಟ್ಟು ನಂತರ ನಾವು ದೋಸೆನ ಹಾಕ್ಕೋಬೋದು. ಈಗ ಒಂದು 30 ಮಿನಿಟ್ಸ್ ಆಗಿದೆ. ಈಗ ಹೆಂಚು ಮೇಲೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿಯಿಂದ ಈ ರೀತಿಯಾಗಿ ಉಜ್ಜಿದ್ರೆ ನಮಗೆ ತಳ ಅಂಟ್ಕೊಳ್ಳೋದಿಲ್ಲ. ರವೆ ದೋಸೆ ಅನ್ನೋದು ತುಂಬ ತೆಳುವಾಗಿ ಬರುತ್ತಲ್ಲ, ಹಾಗಾಗಿ ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಈ ರೀತಿಯಾಗಿ ಸೇರಿಸ್ಕೊಳ್ಳಿ. ಕೆಲವರಿಗೆ ದೋಸೆಯಲ್ಲಿ ಈರುಳ್ಳಿ ದೋಸೆ ಆಗಲಿ ಅಥವಾ ದೋಸೆಗೆ ಈರುಳ್ಳಿ ಹಾಕ್ಕೊಳ್ಳೋದಾಗಲಿ ತುಂಬ ಇಷ್ಟ ಇರುತ್ತೆ, ಅಂಥವ್ರು ಇನ್ನೂ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೋಬೋದು. ಈಗ ನೋಡಿ, ದೋಸೆ ನಾವು ನೀರು ದೋಸೆ ಹಾಕ್ತೀವಲ್ಲ ಆ ಟೈಪಲ್ಲಿ ಇದನ್ನು ಹಾಕಬೇಕು. ಈ ರೀತಿಯಾಗಿ ಹಾಕಿ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಹಿಟ್ಟಿಂದ ಫಿಲ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಅನ್ನೋದು ರವೆ ದೋಸೆಗೆ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ, ಯಾಕಂದರೆ ಕ್ರಿಸ್ಪಿ ಬರಬೇಕಲ್ವ, ಹಾಗಾಗಿ. ಈಗ ಇದು ಬೇಯಲಿಕ್ಕೆ ನನಗೆ ಸುಮಾರು ಒಂದು 6ರಿಂದ 7 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಆಗಿದೆ. ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ ರೆಡ್ಡಾಗಿ, ಆಗ ನಮಗೆ ದೋಸೆ ಬೆಂದಿದೆ ಅಂತ ಅರ್ಥ. ನೋಡಿ, ನಾನು ತಿರುವಾಗ್ತಾ ಇದ್ದೀನಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಅಷ್ಟೇ ಕ್ರಿಸ್ಪಿಯಾಗೂ ಬಂದಿದೆ. ಕೆಲವರು ಇದನ್ನು 2 ಕಡೆ ಬೇಯಿಸ್ಕೊಳ್ತಾರೆ, ಬಟ್ ನಾನಿಲ್ಲಿ ಒಂದು ಸೈಡ್ ಬೇಯಿಸ್ತಾ ಇದ್ದೀನಿ, ಸಾಕಾಗುತ್ತೆ. ತುಂಬ ತೆಳು ಇರೋ ಕಾರಣ ನಮಗೆ 2 ಕಡೆನೂ ಚೆನ್ನಾಗಿ ಬೆಂದಿರುತ್ತೆ. ಸ್ಟವ್ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಈ ದೋಸೆನ ಬೇಯಿಸಿ, ಹೈ ಫ್ಲೇಮ್ ಬೇಡ. ಈಗ ಅದನ್ನು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ನೋಡಿ. ಇನ್ನೂ ಒಂದು ದೋಸೆ ನಾನು ಹಾಕಿ ನೋಡಿಸ್ತೀನಿ. ಪುನಃ ನಾವು 2ನೇ ದೋಸೆ ಹಾಕೋವಾಗೂ ಇದೇ ರೀತಿಯಾಗಿ ಈರುಳ್ಳಿನ ಸೇರಿಸ್ಕೊಂಡು ದೋಸೆಯನ್ನು ಹಾಕ್ಕೋಬೇಕು. ಒಂದೊಂದು ದೋಸೆ ಹಾಕೋವಾಗಲೂ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಹಾಕ್ಕೊಳ್ತಾ ಇರ್ರಿ, ರವೆ ಎಲ್ಲ ಕೆಳಗಡೆ ಇರುತ್ತಲ್ವ, ಹಾಗಾಗಿ ಇದೇ ರೀತಿ ಹಾಕಿ ನಂತರ ಪುನಃ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಬೆಣ್ಣೆ ಅಥವಾ ತುಪ್ಪ ಇದರಲ್ಲೂ ಸಹ ನಾವು ದೋಸೆಯನ್ನು ಮಾಡ್ಕೋಬೋದು. ನಮಗೆ ದೋಸೆ ಬೆಂದಿದೆ ಅಂತ ಗೊತ್ತಾಗೋದೆ ಈ ರೀತಿ ಕಲರ್ ಚೇಂಜ್ ಆದಾಗ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಕಡೆಗೆ ಈ ರೀತಿಯಾಗಿ ತಿರುವಾಕೊಳ್ಳಿ. ಒಂದೊಂದೇ ದೋಸೆಯನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಈ ದೋಸೆಗೆ ಇಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ.
ಅದೇ ರೀತಿ ಸ್ವಲ್ಪ ಚಟ್ನಿ ಪುಡಿಯಲ್ಲೂ ಸಹ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ರವೆ ದೋಸೆ ಅನ್ನೋದು ಎಷ್ಟು ಸಿಂಪಲ್ಲಾಗಿ ನಾವು ಹೋಟೆಲ್ ಸ್ಟೈಲಲ್ಲೇ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ನೋಡಿಸಿದ್ದೀನಿ. ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ಗೊತ್ತಲ್ವಾ, ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ ಫ್ರೆಂಡ್ಸ್.